ಚಕ್ರವಾಸಿನಿ. ಒಂದು ನಿಮಿಷ, ಇನ್ನೊಂದು ಕಿವಿ ಬಾಲ್ ಎಲ್ಲಿದೆ ನಿಂದು? ಇದು ನಿಮಗೆ ಯಾವಾಗ ಸಿಕ್ತು? ನೀವು ಯಾವತ್ತು ಕಳ್ಕೊಂಡ್ರೆ ಅವತ್ತೇ ಸಿಕ್ಕಿತ್ತು. ಅಂದ್ರೆ ಮೊನ್ನೆ ರಾತ್ರಿನಾ? ಆಯ್ತು ಬಿಡ್ರಿ, ನೀವು ಆಟ ಸೇರಿಸ್ಕೊಂಡಿಲ್ಲ ಅಂದ್ರೆ ನಂಗೆ ಆಟ ಆಡಕ್ ಬರಲ್ವಾ? ನಾನು ಒಬ್ಬಳೇ ಆಟ ಆಡ್ತೀನಿ. ಈಗ ನಿಮ್ಗೆ ಯಾವ ಆಟ ಬರುತ್ತೆ? ನನಗೆಲ್ಲ ಆಟನೂ ಗೊತ್ತು. ಕುಂಟಬಿಲ್ಲ ಅಣ್ಣ. ಸರಿ. ನಿನ್ನ ಆಟ ಮುಗ್ದೋಯ್ತು, ಇವಾಗ ನಾನು. प्रियवासिनी भगवती श्रीराजराजेश्वरी श्रीचक्रप्रियवासिनी ನಾನು श्रीराजराजेश्वरी. ಹಿರಣ್ಮೆ ಒಬ್ಳೆ ಆಡ್ತಿದ್ದಾಳ ಕಣಿ. ಎಲ್ರು ಬನ್ನಿ ಬನ್ನಿ ಬನ್ನಿ, ಹಿರಣ್ಮೆ ಒಬ್ಳೆ ಆಡ್ತಿದ್ದಾಳೆ. ಹೇ, ಅವಳೊಬ್ಳೆ ಆಡ್ಕೊಳ್ಳಿ ಬಿಡಿ, ಹೋಗಿ ನೀವೆಲ್ಲ ಆಟ ಆಡ್ಕೊಳ್ಳಿ. ರಾಣಿ ನನ್ನ ಕೈಲಿ ಆಗಲ್ಲ, ನಂಗೆ ಸುಸ್ತಾಗೋಯ್ತು. ಕಣ್ಣ ಮುಚ್ಚಾರ ಆಡೋಣ. ನಿನಗೆ ಯಾವ್ಯಾವ ಆಟ ಇಷ್ಟನೋ ಅದೆಲ್ಲ ಆಡೋಣ, ಸರಿನಾ? ಸರಿ, ನೀವು ಕಣ್ಣು ಮುಚ್ಕೊಳ್ಳಿ, ನಾನು ಬಚ್ಚಿಟ್ಕೊಂತೀನಿ, ಸರಿನಾ? ಸರಿ. ಇಲ್ಲ, ನೀನ್ ಹೋಗಿ ಬಚ್ಚಿಟ್ಕೋ. ಕಣ್ಣ ಮುಚ್ಚ ಕಡೆ ಗೋಡೆ ಉದಿನ ಮುಟ್ಟೆ ಹಳ್ಳ ಹೋಯ್ತು. ನಮ್ಮ ಹಕ್ಕಿ ನಿಮ್ಮ ಹಕ್ಕಿ ಬಿಟ್ಟೆ ಬಿಟ್ಟೆ. ಬಿಡ್ಲಾ? ಇನ್ನು ಬೇಡ. जयाम्बिके जगन्मातः जय सर्वजगन्मयी ಹಿರಣ್ಮಯಿ, अनवधिकैश्वर्य ಹಿರಣ್ಮಯಿ, जयानुपम विग्रहे ಹಿರಣ್ಮಯಿ, जय वाङ्मनसातीते जय चित्रा ಹಿರಣ್ಮಯಿ, जय जन्मजराहीने जय कालोत्तरोत्तरे ಗೆಳತಿ ಗೆಳತಿ ಗೆಳತಿ. ಅರೆ, ಇದೆಲ್ಲ ಹೇಗೆ ಸಾಧ್ಯ? ನಾನು ಎಷ್ಟೋ ಮಾಟ ಮಂತ್ರಗಳನ್ನ ನೋಡಿದ್ದೀನಿ, ಸ್ವತಃ ನಾನೇ ಮಾಡಿದ್ದೀನಿ. ಎಷ್ಟೋ ಸಾರಿ ದುಷ್ಟಶಕ್ತಿಗಳಿಂದ ಪಾರಾಗೋದಿಕ್ಕೆ ಅಮ್ಮನವ್ರ ತಾಯ್ತನ ಬಳಸಿ ಮಂತ್ರಗಳು ಹೇಳಿದ್ದೀನಿ.
ಆಗ ಅದು ಸುಟ್ಟು ಬೂದಿ ಆಗಿವೆ, ಇಲ್ಲ ವಶೀಕರಣಕ್ಕೊಳಗಾಗತ್ತೆ. ಆದರೆ ಇದು ತಮ್ಮ ದೇಹದಿಂದ ತಾವೇ ತಮ್ಮ ಆತ್ಮವನ್ನು ತ್ಯಜಿಸಿ ಬೇರೆ ದೇಹಕ್ಕೆ ಪ್ರವೇಶ ಮಾಡೋದು ಅಂದರೆ ನಂಬಕ್ಕೆ ಆಗ್ತಿಲ್ವಲ್ಲ? ಆ ಮಗುನ ಮನೆ ಸೇರಿಸ್ಬಿಟ್ಟು ಬಂದೆ, ನಾನು ನನ್ನ ದೇಹದೊಳಗಡೆ ಸೇರ್ಕೊಳ್ತೀನಿ. ನನ್ನ ದೇಹನ ಕಾಪಾಡಿಕೊಂಡಿದ್ದಕ್ಕೆ ಧನ್ಯವಾದಗಳು. ಸಾಧುಗಳೇ ಸಾಧುಗಳೇ ಸಾಧುಗಳೇ, ನನಗೂ ವಿದ್ಯೆಯನ್ನು ಹೇಳ್ಕೊಡ್ತೀರಾ? ಯಾಕಂದರೆ ನನ್ನ ಜಾತಕದಲ್ಲಿ ಈಗ ಕಂಟಕ ಇದೆಯಂತೆ. ಅಪಾಯದ ಸ್ಥಿತಿಯಲ್ಲಿ ನನ್ನ ಪ್ರಾಣನ ಬೇರೆ ದೇಹದಲ್ಲಿಟ್ಟು ಅಪಾಯದಿಂದ ಪಾರಾಗೋಣ ಅಂತ ಅಷ್ಟೆ. ಮನುಷ್ಯನಿಗೆ ಆಸೆ ಇರಬೇಕು, ದುರಾಸೆ ಅಲ್ಲ. ಈಗ ನೀನು ಕೇಳ್ತಿರೋದು ದುರಾಸೆ. ಈ ಪರಕಾಯ ವಿದ್ಯೆಯನ್ನು ಸಾಧಿಸೋದಕ್ಕೆ ತುಂಬ ಕಠೋರ ಸಾಧನೆಗಳನ್ನು ಮಾಡಬೇಕು. ಅದು ಅಲ್ಲದೆ ಇದನ್ನು ಸಾಧಿಸೋದಕ್ಕೆ ತುಂಬ ಸಮಯ ಬೇಕು. ನೀನು ಕೇಳ್ತಿರೋದು ನನ್ನಿಂದ ಕೊಡೋದಕ್ಕೆ ಸಾಧ್ಯ ಇಲ್ಲ, ಕ್ಷಮಿಸು. ಇಲ್ಲ ಸಾಧುಗಳೇ, ನಾನು ನಿಮ್ಮ ಶಿಷ್ಯನಾಗಿ ನೀವೇನೇ ಕೆಲಸ ಹೇಳಿದ್ರು ಮಾಡ್ತೀನಿ. ಎಷ್ಟೇ ವರ್ಷ ಆದರೂ ಸರಿನೇ, ನಾನು ಈ ಸಾಧನೆನ ಸಾಧಿಸಲೇಬೇಕು. ಈ ವಿದ್ಯೆನ ಸಾಧಿಸ್ಬೇಕು ಅಂದರೆ ಹಿಮಾಲಯದಲ್ಲಿರೋ ಅಗೋರಿಗಳ ಸೇವೆಗಳನ್ನು ವರ್ಷಾನುಗಟ್ಟಲೆ ಮಾಡಬೇಕು. ಅವರ ಮನಸ್ಸನ್ನು ಒಲಿಸ್ಕೋಬೇಕು. ಅದು ನಿನ್ನಿಂದ ಸಾಧ್ಯ ಇಲ್ಲ. ನಾನು ಈ ವಿದ್ಯೆಯನ್ನು ಪರರಿಗೆ ಹೇಳ್ಕೊಡೋದಿಲ್ಲ ಅಂತ ನನ್ನ ಗುರುಗಳಿಗೆ ಮಾತು ಕೊಟ್ಟಿದ್ದೀನಿ. ಅದಕ್ಕೆ ನಾನು ನಿನಗೆ ಈ ವಿದ್ಯೆಯನ್ನು ಧಾರೆ ಎರೆಯೋದಕ್ಕೆ ಸಾಧ್ಯ ಇಲ್ಲ. ಇಲ್ಲ ಗುರುಗಳೇ, ಹಾಗನ್ಬೇಡಿ. ನೀವು ಮನ್ಸು ಮಾಡಿದ್ರೆ ಇದು ಹಾಗೇ ಆಗತ್ತೆ. ನಾನು ಈ ವಿದ್ಯೆನ ಕಲೀಲೇಬೇಕು. ಅದ್ರ ಪ್ರತಿಯಾಗಿ ನೀವು ಏನು ಬೇಕಾದ ಕೇಳಿ, ಎಷ್ಟು ದುಡ್ಡು ಬೇಕಾದ್ರೆ ಖರ್ಚಾಗಲಿ ನಾನು ಕೊಡ್ತೀನಿ. ಆದರೆ ಈ ವಿದ್ಯೆನ ನಾನು ಕಲೀಲೇಬೇಕು. ದುಡ್ಡಿಗೆ ಇಂತಹ ವಿದ್ಯೆಗಳನ್ನು ಮಾರ್ಕೊಳ್ಳೋದಿದ್ರೆ ನಾನು ಇಷ್ಟೊತ್ತಿಗೆ ಶ್ರೀಮಂತನಾಗಿರ್ಬೇಕಿತ್ತು. ಈ ವಿದ್ಯೆನ ನಿನಗೆ ಧಾರೆ ಎರೆಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಿನ್ನ ಪ್ರಾಣನ ಇನ್ನೊಂದು ಪ್ರಾಣಿಯಲ್ಲಿ ಪ್ರತಿಷ್ಠಾಪಿಸ್ಬೋದು. ಅದನ್ನು ಬೇಕಿದ್ರೆ ಮಾಡಿ ತೋರಿಸ್ತೀನಿ. ಹಾಗೆ ನೀನು ಪರಕಾಯ ಪ್ರವೇಶ ಮಾಡಬೇಕು ಅಂದಾಗ ನನ್ನ ಹತ್ರ ಬಾ, ನಾನು ನಿನ್ನನ್ನು ಕಾಪಾಡ್ತೇನೆ. ಆಗಲಿ, ಹಾಗೇ ಆಗಲಿ. ನಿಮ್ಗನ್ಸಿದ್ದು ಮಾಡಿ. ನೀವೇನು ಹೇಳಿದ್ರು ನಾನು ಕೇಳ್ತೀನಿ. ಬಹಳ ಛಲವಂತ ನೀನು. ಹಿಡ್ದ ಪಟ್ಟನ್ನು ಬಿಡದೆ ಸಾಧಿಸೋ ಛಲಗಾರ. ಬಾ ನನ್ನ ಹಿಂದೆ. ಇವಳಿಗೆ ಸಂಗೀತ ಕಲಿಯೋಕ್ಕೆ ತುಂಬಾ ಆಸೆ, ಆದ್ರೆ ಪಾಪ ಇವಳ ಹತ್ರ ದುಡ್ಡೇ ಇಲ್ಲ ಅಲ್ವೇನೆ ಹಿರಣ್ಮಯಿ? ಚಪ್ಪಲಿ ಕಾಯೋದ್ರಿಂದ ಎಷ್ಟು ಮಹಾ ದುಡ್ಡು ಸಿಕ್ಬಿಡುತ್ತೆ. ಪಾಪ ಅವನ ಹತ್ರ ದುಡ್ಡೇ ಇರಲ್ಲ. ನೀನ್ ಸಂಗೀತ ಕಲಿಯೋ ಆಸೆ ಕನ್ಸಾಗೆ ಉಳಿಯುತ್ತೆ. ನೀನೇನು ಬೇಜಾರು ಮಾಡ್ಕೋಬೇಡ ಹಿರಣ್ಮಯಿ. ಸೌಗಂಧಿ ಹೇಳ್ದಂಗೆ ನನ್ನ ಸಂಗೀತ ಕಲಿಯೋ ಆಸೆ ಕನ್ಸಾಗೆ ಉಳ್ಬಿಡತ್ತಾ? ಯಾಕೆ ಹಿರಣ್ಮಯಿ ಹೀಗೊಬ್ಳೆ ಕೂತಿದ್ಯಾ? ಹಿರಣ್ಮಯಿ, ಏನ್ ಯೋಚನೆ ಮಾಡ್ತಿದ್ಯಾ? ಯಾರ್ ನೀವು? ನಾನು ನಿನ್ ಗೆಳತಿ. ಗೆಳತಿನ? ಅದಂಗಾಗತ್ತೆ? ಯಾಕೆ? ನಾನ್ ನಿನ್ ಗೆಳತಿ ಅಲ್ವಾ? ಗೆಳತಿ ಅಂದ್ರೆ ನಂತರ ಓದ್ತಾ ಇರೋ ಕಮಲ, ದೀಪ, ಲಕ್ಷ್ಮಿ ಆ ಥರ ಇರಬೇಕು. ನೀವಿನ್ನು ದೊಡ್ಡೋರು, ನಾನು ಪುಟ್ಟೋಳು.
ಗೆಳತಿಯರಾಗಕ್ಕೆ ಇಬ್ರು ದೊಡ್ಡವರೇ ಆಗಬೇಕು ಅಥವಾ ಇಬ್ರು ಚಿಕ್ಕವರೇ ಆಗಬೇಕು ಅಂತ ಇಲ್ಲಮ್ಮ. ಹೌದಾ? ಯಾರು ಒಬ್ರಿಗೊಬ್ರು ಒಳ್ಳೆ ಮನಸ್ಸಿನಿಂದ ಸಹಾಯ ಮಾಡ್ತಾರೋ ಅವರು ಗೆಳತಿಯರು. ಅವತ್ತು ನೀನು ತ್ರಿಪುರ ಸುಂದರಿ ಅಮ್ಮನವ್ರ ಮುಂದೆ ಕೂತ್ಕೊಂಡು ಏನ್ ಕೇಳ್ದೆ ಹೇಳು? ಏನ್ ಕೇಳ್ದೆ? ನಾವಿಬ್ರು ಗೆಳತಿಯರಲ್ವಾ, ಒಬ್ರಿಗೊಬ್ರು ಸಹಾಯ ಮಾಡ್ಬೇಕಲ್ವಾ, ನಮ್ಮ ಅಪ್ಪಂಗೋಸ್ಕರ ಒಂದು ಹೆಂಡತಿ ಕೊಡು ಅಂತ ನೀ ಕೇಳ್ದೆ ಅಲ್ವಾ? ಅಮ್ಮ ತಾಯಿ ತ್ರಿಪುರ ಸುಂದ್ರಿ, ನಾವಿಬ್ರು ದೇವ್ರು ಅಂದ್ಮೇಲೆ ನಾವಿಬ್ರು ಗೆಳತಿರಲ್ವಾ? ಅಪ್ಪಂಗೆ ಹೆಂಡತಿ, ನನಗೆ ಅಮ್ಮ ಕಣ್ಣಿಸು ತಾಯಿ. ಹಾ ಹೌದೌದು, ಅವತ್ತವರು ತ್ರಿಪುರ ಸುಂದರಿ ತಾಯಿ ವಿಗ್ರಹ ಮುಂದೆ ಕುತ್ಕೊಂಡು ಹಾಗೆ ಹೇಳಿದ್ದು. ಆ ವಿಗ್ರಹ ನನ್ಗಿಂತ ಪುಟ್ಟದಲ್ವಾ, ಅದಕ್ಕೆ ನಾನು ಅವಳು ಇಬ್ರು ಗೆಳತಿದ್ದು. ಆದ್ರೆ ನನಗೆ ಒಂದು ಅನುಮಾನ, ನಿಮ್ಗೆ ಗೊತ್ತಾಯ್ತು ನಾನು ತ್ರಿಪುರ ಸುಂದರಿ ಅಮ್ಮನವರ ಸಹಾಯ ಕೇಳಿದ್ದು? ಅದೇ ಥರದ ವಿಗ್ರಹ ನಮ್ಮನೇಲೂ ಇದೆ. ಯಾಕಂದ್ರೆ ನಿನ್ನ ಹಾಗೆ ನಾನು ಅಮ್ಮನವ್ರ ಗೆಳತಿ, ನಿನ್ನ ಹಾಗೆ ಕೈ ಮುಗಿದು ಸಹಾಯ ಕೇಳ್ತೀನಿ. ಸಾಧ್ಯವಾದಾಗ ಸ್ನೇಹಿತೆಯಾಗಿ ಸಹಾಯನೂ ಮಾಡ್ತೀನಿ. ಈಗ ನಾನು ನಿನ್ನ ಗೆಳತಿ ಅಲ್ವಾ, ನಿನಗೆ ಸಹಾಯ ಮಾಡಕ್ ಬಂದಿದ್ದೀನಿ. ಓ ಹಾಗ ವಿಷಯ. ಸರಿ, ನಾವಿಬ್ರು ಇನ್ಮೇಲಿಂದ ಗೆಳತಿ. ನಿಮ್ಮ ಹೆಸರೇನು? ನನ್ನ ಏನಂತ ಕರೀಲಿ? ಗೆಳತಿ ಅಂತ ಕರಿ, ಅದೇ ನನ್ನ ಹೆಸರು. ನೀನು ಯಾಕಿಲ್ಲೊಬ್ಳೆ ಕೂತಿದ್ದೆ? ಏನು ಯೋಚಿಸ್ತಿದ್ದೆ? ಸೌಗಂಧಿ ನನ್ನ ಸಂಗೀತ ಕಲಿಯೋದು ಕನಸಾಗೆ ಉಳಿಯುತ್ತೆ ಅಂತ ಹೇಳಿದ್ದು, ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೆ ತುಂಬಾ ಬೇಜಾರಾಗ್ತಿದೆ. ಬೇಜಾರು ಯಾಕೆ? ಅವಳಿಗೆ ಅಷ್ಟು ಧೈರ್ಯವಾಗಿ ಉತ್ತರ ಕೊಟ್ಟೆ. ನಿಮಗೆ ಗೊತ್ತು ನಾನು ಅವಳ ಹತ್ರ ಏನ್ ಮಾತಾಡ್ದೆ ಅಂತ? ನೀನು ಅಮ್ಮನವ್ರ ಗೆಳತಿ, ನಾನು ಅಮ್ಮನವ್ರ ಗೆಳತಿ. ನಾವು 3 ಜನನೂ ಗೆಳತಿಯರಂದ್ಮೇಲೆ ಒಬ್ರ ಕಷ್ಟ 3 ಜನಕ್ಕೂ ಗೊತ್ತಿರತ್ತಲ್ವಾ? ನಂಗೆ ಸೌಗಂಧಿಕ ಹಾಗೆಲ್ಲ ಮಾತಾಡಿದ ಬೇಜಾರಿಲ್ಲ. ಆದ್ರೆ ನಿಜವಾಗ್ಲೂ ನನ್ನ ಸಂಗೀತದ ಕನಸು ಕನಸಾಗೆ ಉಳಿಯುತ್ತಾ ಅಂತ ಬೇಜಾರಾಗ್ತಿದೆ. ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋತಾರಾ? ನೀನು ಎಷ್ಟು ಜಾಣೆ. ನೋಡಿ ಕಲಿ, ಮಾಡಿ ತಿಳಿ ಅಂತ ನಿಮ್ಮ ಅಜ್ಜಿ ಹೇಳಿದ ಮಾತನ್ನ ನೆನಪಿಟ್ಕೊಂಡು ಕಲಿಕೆ ಮುಖ್ಯ ಅಂತ ನೀನೇ ಹೇಳಿದ್ದೆ ತಾನೇ? ನಮ್ಮ ಅಜ್ಜಿ ಹೇಳ್ತಿರ್ತಾರೆ, ನೋಡಿ ಕಲಿ ಮಾಡಿ ತಿಳಿ ಅಂತ. ಹೌದು, ಆದ್ರೆ ಸಂಗೀತ ಮೇಷ್ಟ್ರು ತುಂಬಾ ಚೆನ್ನಾಗಿ ಆಡ್ತಾರೆ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಆದ್ರೆ ಅವರಿಂದ ನಂಗೆ ಸಂಗೀತ ಕಲಿಯೋ ಅದೃಷ್ಟ ಇಲ್ವಲ್ಲ ಅಂತ. ಆ ಸಂಗೀತ ಮೇಷ್ಟ್ರು ನಾನು ಕೂಡ ಗೆಳತಿಯರೇ, ನಾನು ನೀನು ಇದ್ದ ಹಾಗೆ. ಅವರು ಸಂಗೀತ ಕಲಿಯಕ್ಕೆ, ಪಾಠ ಮಾಡೋದಕ್ಕೆ ಸಹಾಯ ಮಾಡಿದವಳೆ ನಾನು. ಹೌದಾ? ನನಗಿದ್ ಗೊತ್ತೇ ಇರಲಿಲ್ಲ. ನಿನಗೆ ಹೇಗೆ ಗೊತ್ತಿರತ್ತೆ? ಸ್ನೇಹಿತರು ಒಬ್ರಿಗೊಬ್ರಿಗೆ ಸಹಾಯ ಮಾಡೋದನ್ನ ಬೇರೆ ಯಾರಿಗೂ ಹೇಳಲ್ಲ, ಅದಕ್ಕೆ ನಿಂಗೆ ಗೊತ್ತಿಲ್ಲ. ಮತ್ತೆ ಏನ್ ಮಾಡೋದು? ಆ ಮೇಷ್ಟ್ರಿಂದ ನೀನು ಸಂಗೀತ ಕಲಿಯಕ್ಕಾಗದೇ ಇದ್ರೂ ಪರವಾಗಿಲ್ಲ, ನಾನು ನಿನಗೆ ಸಂಗೀತ ಹೇಳ್ಕೊಡ್ತೀನಿ. ಒಮ್ಮೆ ನಿನ್ನ ಆತ್ಮನ ಬೇರೆ ಜೀವಕ್ಕೆ ದಾಟಿಸಿದ ಮೇಲೆ ಮತ್ತೆ ನಾನೇ ನಿನ್ನ ಆತ್ಮನ ನಿನ್ನ ನಿಜ ಸ್ವರೂಪಕ್ಕೆ ಪ್ರವೇಶ ಮಾಡಿಸ್ಬೇಕು. ಮತ್ತೊಮ್ಮೆ ಯೋಚನೆ ಮಾಡು. ನಾನಿದನ್ನು ನೋಡಲೇಬೇಕು, ಪರಕಾಯ ಪ್ರವೇಶ ಮಾಡಲೇಬೇಕು. ಸರಿ, ನಿನ್ನ ಆತ್ಮನ ಮತ್ತೊಂದು ಮನುಷ್ಯ ಪ್ರಾಣಿಗೆ ದಾಟಿಸೋದಿಲ್ಲ. ಒಂದು ಪಕ್ಷಿಗೆ ಅಂದ್ರೆ ಈ ಗಿಣಿಗೆ ನಿನ್ನ ಪ್ರಾಣನ ಪ್ರತಿಷ್ಠಾಪಿಸ್ತೇನೆ. ಸ್ವಲ್ಪ ಹಾರಾಡ್ಕೊಂಡು ಕಾಡು ಮೇಡು ಸುತ್ತಾಡ್ಕೊಂಡು ಬಾ, ಖುಷಿ ಪಡು. ಮತ್ತೆ ನಿನ್ನ ಆತ್ಮನ ನಿನ್ನ ದೇಹಕ್ಕೆ ಪ್ರತಿಷ್ಠಾಪಿಸ್ತೇನೆ. ಆಗಲಿ ಗುರುವರ್ಯ, ಈಗ ನೀವೇ ನನಗೆ ಸಾಕ್ಷಾತ್ಕಾರ ತೋರಿಸ್ತಿರುವ ದೇವರು. ಸರಿ, ಹಾಗಿದ್ರೆ ಅಡ್ಡಡ್ಡ ಮಲ್ಕೋ.
ಹೋಗು ಗಿಣಿರಾಮ, ನೀನೀಗ ಸ್ವತಂತ್ರ. ಎಲ್ಲಾದ್ರೂ ಸುತ್ತಾಡ್ಕೊಂಡು ಬಾ, ಹೋಗು ಹೋಗು. ಅಯ್ಯ, ನೀನ್ ನಿಜವಾಗ್ಲೂ ಸಂಗೀತ ಹೇಳ್ಕೊಡ್ತೀರಾ? ನಂಗೆ ನಂಬಕ್ಕೆ ಆಗ್ತಿಲ್ಲ. ಆದರೆ ಒಂದು ವಿಷಯದ ಬಗ್ಗೆ ನೀನು ತುಂಬ ಜಾಗ್ರತೆಯಿಂದ ಇರಬೇಕು. ಯಾವ ವಿಚಾರ? ಆ ಸಂಗೀತ ಮೇಷ್ಟ್ರಿಗೆ ಆಗಲಿ ಅಥವಾ ಬೇರೆ ಯಾರಿಗೇ ಆಗಲಿ ನಾನು ನಿನಗೆ ಸಂಗೀತ ಹೇಳ್ಕೊಡ್ತೀನಿ ಅಂತ ಗೊತ್ತಾಗಬಾರ್ದು. ಆ ಸಂಗೀತ ಮಿಸ್ಟು ಹೇಳ್ಕೊಟ್ಟು ಕಾಪಾಡ್ಕೊಂಡಿದಾರೋ ನಾನು ಹಾಗೆ ಕಾಪಾಡ್ಕೊಂತೀನಿ. ನೀವು ನನಗೆ ಸಂಗೀತ ಹೇಳ್ಕೊಡ್ತಿರೋ ವಿಷಯ ಯಾರಿಗೂ ಹೇಳಲ್ಲ. ಅಪ್ಪಂಗಂತೂ ಗಾಳಿ ತಾಗ್ದಕ್ಕೆ ಗುಡ್ ಕಾಪಾಡ್ಕೊಂತೀನಿ. ಜಾಣೆ ನೀನು. ಸಂಗೀತ ಪಾಠನ ಇವತ್ತಿಂದಾನೇ ಶುರು ಮಾಡೋಣ. ಇವತ್ತಿಂದಾನೇ ಯಾಕೆ, ಈಗಲಿಂದಾನೇ ಶುರು ಮಾಡೋಣ. ಬಾ ಮಾರಿಗುಡಿ, ಬಾ, ಈ ದೇಹನ ಸೇರ್ಕೋ. ಬಾ ಬಾ ಮಾರಿಗುಡಿ, ಈ ದೇಹನ ಸೇರ್ಕೋ. ಇಷ್ಟು ದಿನ ಈ ಆತ್ಮ ದೇಹ ಇಲ್ಲದೆ ಒದ್ದಾಡ್ತಿತ್ತು. ಈಗ ಮಜಬೂತ ದೇಹನೇ ಸಿಕ್ಕಿದೆ. ಕಡ್ಕಿ ಶಬಾಷ್. ಶುರು ಮಾಡೋಣವಾ? ಸಾ ಸಾ ಮಹಾದೇವಿ ಮಹಾದೇವಿ ಕದಂಬವನ ಚಾರಿಣಿ ಮುನಿ ಕದಂಬ ಕಾದಂಬಿನಿ ನಿತಂಬ ಜಿತ ಭೂಧರ ಸುರನಿತಂಬಿನಿ ಸೇವಿತಾ ನವಾಮುರುಹಲೋಚನ ಮದೆ ನವಾಮುಧ ಶ್ಯಾಮಲ ತ್ರಿಲೋಚನ ಕುಟುಂಬಿನಿ ತ್ರಿಪುರ ಸುಂದರಿ ಮಾಶ್ರಯೇ ತ್ರಿಪುರ ಸುಂದರಿ